ಇದ್ದಂಗೆ ಹೇಳಿದ್ರೆ ಎತ್ಬಂದು ಎತ್ಕೋದಂತ ಹಂಗಾಯ್ತು ನಿಮ್ಮ ಕತೆ. ನೋಡಮ್ಮ, ನೀವು ಅನ್ಕೊಂಡಿದ್ದಂಗೆ ಯಾವುದೇ ಸಂಬಂಧ ನಮ್ಮ ಹತ್ರ ಇಲ್ಲ. ಒಂದೇ ಜಾಗ ಓದ್ತಾ ಇದ್ರಲ್ಲ ಅಂತ ಮಾತಾಡ್ಸಿದ್ದಷ್ಟೇ. ಅಂಕಲ್ ಏನಾಯ್ತು ಅಂಕಲ್? ಏನಾಯ್ತು ಅಂಕಲ್ ಹೂ ಅಂತ ಅವ್ರನ್ನೇ ಕೇಳ್ತೀಯ? ನಾನು ಕೇಳು, ನಾನು ಹೇಳ್ತೀನಿ. ಏನು ಬುಜ್ಜಿ ನಿಂದು ಹೋದ್ನೆ? ಈ ಅಪ್ಪನು ಈ ಅಮ್ಮನ್ನ ಇಷ್ಟಪಟ್ಟಿದ್ದಂತೆ. ಇಷ್ಟಪಟ್ಟಿದ್ದಂತೆ, ಹೇಳೋಕ್ಕಾಗಿಲ್ಲಂತೆ. ಈ ಅಮ್ಮನಿಗೆ ಮದುವೆ ಆಗೋಯ್ತಂತೆ. ಮಾತಾಡ್ಕೊಂತ ಅವ್ರಿಬ್ರು ಅಷ್ಟೇನಾ? ಅಯ್ಯ, ನಾನಿನ್ನೇನೋ ಅನ್ಕೊಂಡೆ. ಲೇ, ನಮ್ಮ ಮನೆತನ ಏನೋ, ನಮ್ಮ ಮರ್ಯಾದೆ ಏನೋ, ಏನು ಅಷ್ಟೇನಾ ಅಂತ ಇದೆಯಾ? ಯಾಕೆ? ನೋಡಮ್ಮ, ನಾವಿಬ್ರು ಜೊತೆಗೆ ಓದ್ತಾ ಇದ್ರಿ. ನಾನು ಇಷ್ಟಪಟ್ಟಿದ್ದೆ ನಿಜ, ನಾನು ಹೇಳ್ತೀನಿ. ಆದರೆ ಸಾವಿತ್ರಿ ಯಾವತ್ತೂ ಅಂಥ ಭಾವನೆಯಿಂದ ನೋಡಿಲ್ಲ. ಆಮೇಲೆ ಸಾವಿತ್ರಿ ಓದೋದು ಬಿಟ್ಬಿಟ್ಲು, ನಾವು ಬಿಟ್ಬಿಟ್ರಿ ಅಷ್ಟೇ. ಅದಲ್ಲಿಗೆ ಮುಗ್ದೋಯ್ತು. ಇವಾಗ ಕಾಣಿಸಿದ್ಲಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಷ್ಟೇ. ಅಷ್ಟಕ್ಕೆ ಇವ್ರು ಬಂದು ಏನೇನೋ ಮಾತಾಡ್ತಾವ್ರೆ. ಅವ್ರ ಕತೆ ಇದ್ದಿದ್ದೆ ಬಿಟ್ಟು. ಈ ಅಮ್ಮನ ಸಹಜ ಅಂತ ಇನ್ನೊಬ್ರು ಕೇಳ್ತಾವಳ. ಈ ಅಮ್ಮನ ಸಹಜ ಅಂತ ಒಬ್ರು ಕೇಳ್ತಾವಳ. ಆ ಹುಡುಗನೇನೋ ಮನ್ಸ ಇಟ್ಕೊಂಡು ಹೇಳ್ದಿರೋ ಹೊರಟೋದು. ಅವಳೇ ಸ್ಕೂಲ್ ಬಿಟ್ಬಿಟ್ಲಂತೆ, ಈ ಹುಡುಗನು ಸ್ಕೂಲ್ ಬಿಟ್ಬಿಟ್ಲಂತೆ. ನೀನು ಬಟ್ಟೆಗೆ ಐರನ್ ಮಾಡ್ಕೊಂಬಾಗೆ ಸುಪ್ನಾತಿ ಅಂತ ಕಳಿಸಿದ್ರೆ ಐರನ್ ಮಾಡಿಸ್ಕೊಂಡು ಬರೋಕ್ಕೆ ಎಷ್ಟೊತ್ತಕ್ಕಂತ ಇದ್ದೆ ನೀನು? ಅಕ್ಕೋ, ಇವಾಗ ಅವೆಲ್ಲ ಯಾಕೆ ನಡಿಯಾಕ ನೀನು? ಹೊಚ್ಚು ಬಾಯಿ. ಒಂದು ಬೆಳ್ಳಿ ಹಿಂಗೆ ನೋಡಿಸ್ತಾ ಇದ್ರೆ 4 ಬೆಳ್ಳಿ ನಮ್ಮ ಕಡೆ ನೋಡ್ತಾ ಇರ್ತವೆ. ಮಾತಾಡೋದು ನಿಜವಾಗಿ ಮಾತಾಡೋ. ಜೊತೆಗೆ ಹೋದರು ಏನೋ ಅಪ್ರೂಪ ಸಿಕ್ಕಿದ್ರೆ ಮಾತಾಡ್ಕೊಂತಾರೆ. ಅದಕ್ಕೆಲ್ಲ ಸುಳ್ಳು ಮಾತಾಡ್ತೀನಕ್ಕೆ. ಅಯ್ಯೋ ಭಗವಂತ. ಅಕ್ಕ, ಇನ್ನ ಏನೇನು ಮಾತಾಡ್ತಾ ಇದ್ದೆ ಅಕ್ಕ? ನೋಡಮ್ಮ, ಏನೇನು ತಪ್ಪು ಮಾತಾಡಬೇಡ ನೀನು. ಏನು ಮಾತಾಡ್ತಾ ಇದ್ರಿ ನಾವು? ತೊಡತೆ ಚಿಕ್ಕತ್ತೆ ಹೇಳ್ತಾ ಇರೋದೆಲ್ಲ ಸುಳ್ಳತ್ತೆ. ಅಮ್ಮನ ಮಾತು ನಂಬೇಡ್ರಿ. ಇವಾಗ ಅವಳ್ಕ ಸಂಬಂಧ ಅದ ತಾನೆ? ನಾಯಿಗೆ ಸ್ವಲ್ಪ ಹಿಡಿತಾ ಇದ್ಲಿ ಅಚ್ಚಿ. ನಿನ್ನ ಕಾಲ ಹೋಯ್ತು. ನೀನು ಅಂದಂಗೆಲ್ಲ ಅನ್ಸ್ಕೊಂಡಿರೋಂಥ ಕಾಲ ಇದು. ನಮ್ಮ ಕಾಲ. ಕಾರುಣ್ಯ, ಯಾಕೆ ಹೊಡೆದಿದ್ದು ಅತ್ತೆನ? ವಯಸ್ಸಿನಾಗ ದೊಡ್ಡವ್ರವ್ರು ಹಂಗೆಲ್ಲ ಮಾಡಬಾರ್ದಮ್ಮ. ನಿನಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ? ಅತ್ತೆ, ಸುಮ್ಮನೆ ಎತ್ತೀಯ ನೀನು? ರಾಮಣ್ಣವ್ರು ಎಂಥವ್ರು ಅಂತ ನಮಗೆ ಗೊತ್ತು. ಸುಮ್ಮನೆ ಏನೇನೋ ಮಾತಾಡ್ಬಾರ್ದು. ಅಂಕಲ್, ನೀವು ನಡೀರಿ, ನಮ್ಮ ಮನೆ ಒಳಗಡೆ ನಡೀರಿ, ಇಲ್ಲಿಗೆ ಬರಬೇಡ್ರಿ. ನಡಿಯತ್ತೆ ನೀನು. ಆದರೂ ನೀನು ಮಾಡಿದ ತಪ್ಪು ಕಾರುಣ್ಯ. ಹಿಂಗೆಲ್ಲ ಮಾಡಬಾರ್ದಾಗಿತ್ತು. ಅಜ್ಜಿನ ಹೊಡೆದಿದ್ದು ತಪ್ಪು ನೀನು. ಅಯ್ಯೋ, ಹಂಗಾನ ಬುದ್ಧಿ ಬರ್ತದೇನು? ಸುಮ್ಮನೆ ರೇ ಸಾವಿತ್ರಿ. ನನಗಂತೂ ಹೇಗಿ ಸಾಕಾಗ್ಬಿಟ್ಟದಮ್ಮ, ಸಾಕಾಗ್ಬಿಟ್ಟದೇನಕ್ಕ. ಅಂಬುಜೆ, ಹೋಗು, ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಹೋಗು. ಊರಾಗ ಒಬ್ಬರನ್ನು ಬಿಡ್ತೀರ, ಎಲ್ಲಾರನ್ನೂ ಮಾತಾಡ್ಸ್ಕೊಂಬರ್ಬೇಕು ನೀನು. ಆಯ್ತು, ಎಲ್ಲಾರನ್ನೂ ಮಾತಾಡ್ಸ್ಕೊಂಬರ್ತೀನಿ. ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಹೋಗು. ಕಾರುಣ್ಯ, ಏನತ್ತೆ? ನೋಡು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ನಿಮ್ಮ ವಿದ್ಯೆಗೆಲ್ಲ ಮನೆಗೆ ಉಪಯೋಗಿಸ್ಬೇಡ್ರಿ. ನಾನು ರಾಮನ್ ಕಂಟ್ರೋಲ್ ಮಾಡಿದ್ದೀನಿ. ನೀನೇನು ಮಾಡ್ತಾ ಇರೋದು? ಈ ಅಮ್ಮನ್ನ ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈಲಿ ಆಟ ಇಲ್ಲ. ಮಾಡೋ ಕೆಲಸನೇ ಮಾಡಬೇಕು. ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು. ಈ ಅಮ್ಮನಿಗೆ ಇದೇ ತಕ್ಕನದ್ದು. ಅಮ್ಮನ ಪಾಡ್ತಾ ಅಮ್ಮನ ಇರ್ತಾಳೆ, ಎಲ್ಲೂ ಹೋಗಲ್ಲ. ನೀವು ಸುಮ್ಮನೆ ರೀ. ಹೋಗಂಬುಜಿ. ಓದ್ತೀನಿ. ಲೇ, ಎತ್ತರ ಹೊಲ್ಟ್ಗಿಟ್ಬಿಟ್ಟಾಳೆ ಕಾರುಣ್ಯ. ಎಲ್ಲೂ ಹೋಗಲ್ಲ, ಸುಮ್ಮನೆ ಬರ್ತಾಳೆ. ನೀನು ಆ ಭಯನೇ ಇಕ್ಕೊಂಬೇಡ. ಬಾ, ಅವ್ರಿಗೆ ಮೆಹಂದಿ ಹಾಕಿದ್ರೆ ಚೆನ್ನಾಗತ್ತೆ ನೋಡ್. ಬಾ, ನಡಿ. ಎತ್ತರ ಹೊಲ್ಟ್ಗಿಟ್ಬಿಟ್ಟಾಳೆ ಕಾರುಣ್ಯ. ಇಲ್ಲ ಬಾಜಿ, ಎಲ್ಲೂ ಹೋಗಲ್ಲ. ಅಂಕಲ್, ಯಾಕೆ? ಅಯ್ಯೋ, ಅವ್ರು ನನ್ನನ್ನು ಮೆಹಂದಿ ಹಾಕೋ ಅಂತವ್ರಮ್ಮ, ಅದಕ್ಕೆ. ಒಂಚೂರು ಹಾಕೋಣ ಬನ್ನಿ ಅಂಕಲ್. ಇಲ್ಲಮ್ಮ, ಇಲ್ಲ, ನನ್ಗೆ ಅವೆಲ್ಲ ಇಷ್ಟ ಇಲ್ಲ. ಇವಾಗೆಲ್ಲ ಹಾಕಂತಾರಪ್ಪ ಗಂಡು ಮಕ್ಳು. ಇಲ್ಲಮ್ಮ, ನಂಗೆ ಇಷ್ಟ ಇಲ್ಲ. ಅಯ್ಯೋ, ಒಳ್ಳೆ ಹುಡುಗನು. ನಂಗೆ ಬೇಡ. ಅತ್ತೆ, ನೀವಿಬ್ರು ಜೊತೆಗೆ ಸ್ಕೂಲ್ಗೆ ಹೋಗ್ತಾ ಇದ್ರಾ? ಊನಮ್ಮ, ಸ್ಕೂಲ್ಗೆ ಹೋಗೋವಾಗ ರಾಮ್ನು ನಾನು ಇಷ್ಟಪಟ್ಟಿದ್ದಂತೆ. ಇವಾಗ ಹೇಳ್ತಾವನೆ, ನಿನ್ನ ಜ್ಞಾಪಕದಾಗೆ ನಾನು ಇಷ್ಟು ದಿನದಿಂದ ಮದುವೆ ಆಗ್ದಿರ ಇದ್ದಿದ್ದು ಅಂತ ಹೇಳ್ತಾವನೆ. ಓ, ಒಂದು ಸೈಡ್ ಲವ್ ಹಂಗಂದ್ರೆ? ಅಂದರೆ ಅವ್ರು ಲವ್ ಮಾಡ್ತಾ ಇದ್ರು, ನೀವು ಲವ್ ಮಾಡ್ತಾ ಇರಲಿಲ್ಲ ಅಂತ. ಅವೆಲ್ಲ ನಮ್ಗೆ ತಿಳಿದಮ್ಮ. ಈ ಪ್ರೀತಿ ಪ್ರೇಮಗಳೆಲ್ಲನೂ ನಮ್ಗೆ ತಿಳಿದು. ನಮಗೆ ಬೇಡ, ನಮ್ಗೆ ಅವಶ್ಯಕತೆನೂ ಇಲ್ಲ. ರಾಮ್ನೇನೋ ಬುದ್ಧಿ ಇಲ್ದಿರ ತಿಳ್ಕೊಳ್ಳೋನಷ್ಟೇ. ಲೇ ಕಾರುಣ್ಯ, ಏನಜ್ಜಿ? ಲೇ, ಎತ್ತನ ಹೊಲ್ಟ್ಗಿಲ್ಟು ಹೋಗ್ಬಿಟ್ಟಾಳೆ ಅವಳು. ತೋತ್ಯಾರಿಕಮ್ಮ, ನಿನ್ನ ತಂಗಿ ಕಾವಲಿರೋಗಿ ನೀನು. ಹೋಗು, ಎಲ್ಲಾದ್ರೂ ಹೋಗಿ ನೋಡೋಗು. ಅಯ್ಯೋ, ಇವಳು ಮಕ್ ಮುಚ್ಚೋಗು. ಇಲ್ಲೆಲ್ಲೂ ಇಲ್ಲ, ಎತ್ತೋಗ್ಬಿಟ್ಲು. ಅತ್ತೆ, ನಡಿ. ಅಲ್ಲ ಕಾರುಣ್ಯ, ನಿಮ್ಮ ಮಾವನ ಹೇಳ್ದಿಟ್ಬಿಟ್ರೆ ಈಗ ಏನು ಮಾಡೋದು? ಅತ್ತೆ, ಅಮ್ಮನಿಗೆ ಹಿಂದಿಂದ ಏನೂ ನೆನಪಿಲ್ಲ. ನಡಿಯತ್ತೆ. ಇವಾಗ ಪ್ರೆಸೆಂಟ್ ಏನಾಗ್ತೈತೋ ಅಮ್ಮನಿಗೆ ಅಷ್ಟೇ ನೆನಪಿರೋದು. ಹಂಗೆಲ್ಲ ಮಾಡಬೇಡ್ರಿ ಕಾರುಣ್ಯ. ಹೆಂಗಿತ್ತೈತೋ ಹಂಗೆ ಇರಲಿ. ಹಿಂಗೆಲ್ಲ ಮಾಡೋದು ತಪ್ಪು. ಈ ಅಮ್ಮನ ಕಂಟ್ರೋಲ್ ಮಾಡೋಕ್ಕೆ ಆತ ಇಲ್ಲಲ್ಲ. ಎಷ್ಟು ದಿನ ಐತೈತೆ ಇವಾಗ? ಅದೆಲ್ಲ ಹೇಳೋಕ್ಕಾಗಲ್ಲ. ನಡಿ. ಲೇ ಗೌರಿ, ಅದ್ಯಾರೋ ನನ್ನ ಗೌರಿ ಅಂತ ಕೂಗ್ತಾ ಇರೋದು? ಯಾರು? ನಾನೇ ಬಾ. ಅಯ್ಯೋ, ಮನೆ ಕೂತು ಬೇಜಾರಾಯ್ತು. ನನ್ನ ಮೊಮ್ಮಗು ಊರೆಲ್ಲ ಸುತ್ತಾಕೊಂಡು ಹೋಗೊಂದು, ಅದಕ್ಕೆ ಬನ್ನಿ. ಏನು ಮಾಡ್ತಾ ಇದೆಯಾ? ಏನೂ ಇಲ್ಲ, ಬಿಸಿಲು ಟೈಮಲ್ಲ, ಅದಕ್ಕೆ ಸ್ವಲ್ಪ ಮಲ್ಕೊಳ್ಳೋಣ ಅಂತ ತಲೆದಿಂಬು ಬೆತ್ಕೊತಾ ಇದ್ನಿ. ಅಯ್ಯ, ಮಲ್ಕಣಿಯ ಬಾ. ಏನು ಸಾರು ಮಾಡಿದ್ದೆ? ಸಾರಾ? ಬೇಳೆಕಾಳು ಸಾರು. ಹೌದಾ? ಇನ್ನೇನು? ಅದಕ್ಕೆ ಬಾಯಿ ಅಂತ ತಕೊಂಡಿದ್ಯಾ?
ಯಾಕೆ ಬೇಗ ಗುಂಡಿಗೆ ಎದ್ದವೇನ? ಹಾಂ ಏನಿಲ್ಲ ಏನಿಲ್ಲ. ನಿಮ್ಮನೆಗೆ ಏನು ಸಾರು ಮಾಡವ್ರೆ? ಅಯ್ಯೋ ಅದೇನು ಸಾರು ಮಾಡವ್ರು ತಕ್ಕ ಸುಪ್ನ ಹಾಕ್ಕೊಂಡಿಗೆ. ಆ ಮುಂಡಿಗೆ ಮಾಡ್ತಾರಾ? ನೀನು ನೋಡು ನ್ಯಾಯವಾಗಿ ಯಾವುದೋ ಒಂಚೂರು ಮಾಡಿದ್ದು ತಿಂದುಬಿಟ್ಟು ಹಂಗೆ ಇತ್ತೆ ಬನ್ನಿ. ನೀನು ಬಂದೇ ಇಲ್ಲ 3-4 ದಿವಸದಿಂದ ನಮ್ಮ ಮನೆ ಕಡೆ. ಅದಕ್ಕೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಿ. ಯಾರೋ ಮನೆಗೆ ನಿಮ್ಮ ಯಜಮಾನ ನೀನು? ನಿಮ್ಮ ಮಕ್ಳವ್ರೇನು? ಹಾಂ ನಮ್ಮ ಯಜಮಾನ ಇಲ್ಲ, ಇನ್ನೊಬ್ಬ ಎಂಟ್ರ ಮನೆಗೆ ಹೋಗೋಣ. ಇನ್ನೂ ಒಬ್ಳು ಎಂಟ್ರವಳೆ ನಿನ್ನ ಗಂಡಕ? ನಮ್ಮ ಅವಳ ಕಿತ್ತೋದನ್ನ ಸೋತಿ ಅವಳು ಬಾಯಿಗೆ ಮುಳ್ಳಾಕ. ದಿನಕ್ಕೊಂದು ನವರಂಗಿ ಆಟ ಆಡ್ತಾಳೆ. ಒಂದಿನ ಹಿಂಗಿದ್ರೆ ಒಂದಿನ ಹಂಗಿರ್ತಾಳೆ. ಕಿತ್ತೋದನ್ನ ಸೋತಿ ಕೊರೋನಾ ಬಂದಾಗ ಎಂತೆಂಥ ಹೋದ್ರು ಅವಳು ಹೋಗಿಲ್ಲ. ಹೌದೇನು? ಸುಮ್ಮನೆ ಬಿಟ್ಟೇನು? ಮೂತಿ ಮಕ್ಕ ಕಿತ್ತೋಂಗೆ ಹಾಕ್ಬೇಕಾಗಿತ್ತಾನೆ. ಹಾಕ್ತೀನಿ ಎಲ್ಲದಕ್ಕೂ ಟೈಮ್ ಬರಲಿ. ಹಾಕ್ತೀನಿ ಅವಳ್ಕ. ಒಂದೊಂದು ದಿವಸ ಒಂದೊಂದು ಅವತಾರ ಮಾಡ್ತಾಳೆ ಅವಳು. ಮಿಟಿಕ್ಲಾಡಿ ಅವಳು ಕಮ್ಮಿ ಆದವಳಲ್ಲ. ಸೊಸೆಗಳೂ ಸೇರಲ್ಲ, ಮಕ್ಕಳನ್ನೂ ಸೇರಲ್ಲ ಅವಳು. ಇನ್ನೆಂತ ಸುಪ್ನಾತಿ ಅಮ್ಮ ಅವಳು. ಅಯ್ಯಪ್ಪ ಅಂತಿಂತ ಸುಪ್ನಾತಿ ಅಲ್ಲ ಅವಳು. ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಸಾಯ್ಸಾಕ್ಬಿಡ್ಬೇಕು ನೋಡು. ಹಂಗೆ ಮಾಡಿ ಹೇಳ್ತೀನಿ. ಲೇ ಗೌರಿ, ಲೇ ಇದೇನು ಕನ್ಸಲ್ಲ ನೆನ್ಸ ಇದೇನ್ಲೇ? ಬಾ ಹಂಗೆ ಅಮ್ಮ ಹಚ್ಕೊಂತಿದ್ದ ಫೋನ್ ಅನ್ಕೊಂತಿದ್ದ. ಹಂಗೆ ಬಾ. ಯಾರು? ನಮ್ಮ ಬೀಗರು. ಕಾಮಾಕ್ಷಮ್ಮನ. ಬಮ್ಮ ಕುತ್ಕೊ ಬಾ. ಆಯ್ತೇನು ಕೆಲಸ ಇಲ್ಲ ನಮ್ಮ ಮನೆಗೆ? ಕೆಲಸ ಇಲ್ಲಿನ ಕೆಲಸ ಅಲ್ಲೇ ಇತ್ತು. ನನ್ನ ಮೊಮ್ಮಗಳು ಸುಮ್ಮನೆ ಸುತ್ತಾಡ್ಕೊಂಡು ಹೋಗಮ್ಮ ಅಂದ್ಲು. ಅದಕ್ಕೆ ಬನ್ನಿ ಗೌರಿ ಮರ ಮನೆ ಹತ್ರಕ. ಬಾ ಕುತ್ಕೊ ಬಾ. ಅಂಬುಜಮ್ಮ ಏನಮ್ಮ? ಗೌರಿನ ಕಷ್ಟ ಸುಖ ಕೇಳ್ತಾ ಇದ್ದೀನಿ. ಅವಳು ಗಣ್ಣು ನನ್ನ ಮದುವೆ ಆಗೋನಂತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಗವನಮ್ಮ ಅವಳೇ ಎದುರು ಬಿದ್ದೋಗ ಹೋಗು. ಅವಳಿಗೆ ಬರಬಾರ್ದು, ಹೋಗ ಬಂದು ಓದ್ಕೊಂಡು ಹೋಗ. ಅಲ್ಲೇ ಅಯ್ಯೋ ನೀನು ಅಲ್ಲೇನೂ ಇಲ್ಲ. ಅದೇನೋ ಹೇಳ್ತಾರಲ್ಲ ಹಂಗೆ ಅಮ್ಮ ಓದ್ಕೊಕೊಂಡು ನಮ್ಗೆ ಒಂದೊಂದ್ಸತಿ ಹಿಂಗೆ ಆಗ್ತದೆ ಅಂತ ಹೇಳಿಲ್ಲ ನಾನು. ಹೌದಾ? ಯಾವ್ದಾರ ಬಂದು ಬಡ್ಕೊಂಡದ ಹೆಂಗೆ? ಹೇಳ್ಬಿಡ ಯಾರು ಹೇಳತ್ತು? ನಾವು ಮುಗಿಸಿದ್ದು ಇತ್ತೇಳ ಅದಕ್ಕೆ. ನಿನ್ ಕರೆಕ್ಟಾಗಿಲ್ಲ ಹೇಳ್ತಾ ಇರೋದು ನಾನು. ಅಮ್ಮ ಓದ್ಕೊಕೊಂಡು ನಮ್ಗೆ ಹಿಂಗೆ ಆಗ್ತದೆ ಅಂತ ತಿರ್ಗಿ ಕೇಳಿದ್ದೆ ಕೇಳ್ತಾವಳು ಇವಳು. ಆಯ್ತು ಬಿಡಮ್ಮ ಸರಿ. ಇನ್ನೇನು ಕಾಮಾಕ್ಷಮ್ಮ ನನ್ನ ಮಗಳ ಮನೆಗೆ ಹೋಗಿದ್ದೇನು? ಅವಾಗ ಹೇಗಿದ್ದೆಲ್ಲ ಜ್ಞಾಪಕದೆ? ಹೋಗಿದ್ನಿ. ನಿನ್ನ ಮಗಳು ಬಂದಿದ್ಲು. ಅಮ್ಮ ನಿನ್ನ ಮಗನವನಮ್ಮ, ನಿನ್ನ ಮಗನಂತ ಮಗನು ಇನ್ನೊಬ್ಬನಿಲ್ಲ ಪ್ರಪಂಚದಾಗ. ಥೂ ಅಂತೇಳ್ಮಕ್ಕ ಅಷ್ಟು ಬೆಂಕಿ ಆಗ್ತು. ಅದೇನು ಬುದ್ಧಿ ಕಲಿಸಿದ್ಯಮ್ಮ ನಿನ್ನ ಮಗನ್ಗ? ಅದೇನು ಬುದ್ಧಿ ಕಲಿಸಿದ್ಯಾ ಅಂತ? ಅಯ್ಯೋ ಏನೋ ನೋಡ್ಕೊಂಡು ಹೋಗಮ್ಮ. ನಂಗೂ ಹೇಳಿ ಸಾಕಾಗೋಯ್ತು ಅವ್ನ ಕಲಿ ಎಲ್ಲ. ಸರಿ ಬಿಡು. ಇನ್ನೇನು ಗೌರಿಯ ಇನ್ನೇನದ ಹೇಳ್ಬೇಕು. ಅದೇ ನನ್ನ ಸೌತಿ ಸುದ್ದಿ ಹೇಳ್ತಾ ಇದ್ನಲ್ಲ. ಅಕ್ಕಿತ್ತೋದು ನನ್ನ ಸೌತಿ ಎಂತೆಂಥವ್ರು ಒಳ್ಳೊಳ್ಳವರೇ ಓದ್ತಾವ್ರೆ. ಅವಳನ್ನ ಹೋಗಿಲ್ಲ ನೋಡು. ತಲೆ ಮೇಲೆ ಒಂದು ಕಲ್ಲಾಕ್ಬಿಡು ಹೋಗ್ಬಿಡ್ತಾಳೆ. ಅದೇ ಇಲ್ಲಿ ಮಾಡ್ಬೇಕು ಆ ಕೆಲಸ. ಅಂಬುಜಿ ಅಕ್ಕ ಬಾಕ ಇಲ್ಲೇ ಅವಳೆ. ಇವಳು ಮಕ್ ಮುಚ್ಚೋಗ ಹೋಗಮ್ಮ. ಲೇ ಏನೋ ಬಂದಿರೋದು ನಿಂಕ ನಡಿಯ ಮನೆಕ. ನಾನು ಅನ್ಕೊಂಡು ಇಲ್ಲಿಗೆ ಬಂದಿರ್ತಾಳೆ ಅಂತ ಇಲ್ಲಿಗೆ ಬಂದವಳೆ. ಗುಂಡಕ್ಕ ಏನಕ್ಕ ಇದು? ಅಯ್ಯೋ ಏನು ಮನ್ಯಾಗ ನೋಡ್ಕೆಲ್ಲ ಸಿಕ್ಕದಾಗ ಕಾಟ ಕೊಡ್ತಾಳ ಕಾಮಾಕ್ಷಮ್ಮ. ಇವಳು ಸಿಕ್ಕದಾಗ ಕಾಟ ಕೊಡ್ತಾಳ. ಅವಳು ಕಾರುಣ್ಯ ನೋಡೋಷ್ಟು ನೋಡಿ ಸರಿಯಾಗಿ ಮಾಡಿದ್ಲು. ಇದು ಅವಳು ಕೈ ಸೆಳ್ಕನ? ಸರಿ ಬಿಡು. ಹಂಗಾದ್ರೆ ನಾಳೆ ತಲೆಗಿಲಿಗೆ ಎಟಕ್ ಬಿತ್ತೇನೋ ಅಂತ ಅನ್ಕೊಂಡು ನಾನು. ಅವಳು ಕೈ ಸೆಳಕಾದ್ರೆ ಸೇರ್ಬಿಡು. ಇನ್ನೇನು ಮಾಡೋಕ್ಕಾಗಲ್ಲ. ಅದು ಟೈಮ್ ಬರೋವರ್ಕು. ಅಕ್ಕೋ ಗೌರಿ ಅವ್ರ ಮನೆಗೆ ಬಂದಿದ್ನಿ. ಏನು ಕೇಳಿದೆ ಅವಳನ್ನ? ಅಯ್ಯೋ ಏನೋ ಹಿಂಗೆ ಕಷ್ಟ ಸುಖ ಅವ್ರ ಯಜಮಾನು ಇನ್ನೊಂದು ಮದುವೆ ಆಗೋನಂತೆ. ಹೆಂಡ್ರತಾವ ಅವನಂತೆ. ಹೌದೇನು? ಅದೇಕ ಬರಲ್ಲಂತೇನು ಮನೆಕ? ಅಯ್ಯೋ ಅವಳು ಅದೇನು ಮಾಟ ಮಂತ್ರ ಮಾಡಿ ಸಿಕ್ಕೊಂಡವಳ. ಯಾರು ತಿಳಿದ್ವಾ? ಇದ್ರು ಇರ್ಬೋದು ತಕ. ಏನು ಬಿಸ್ಲಮ್ಮ ಲೇ ನಾನು ಬಂದಿದ್ದ ಕೆಲಸನೇ ಮರ್ತೋಗಿದ್ದೀನಿ ನೋಡ್ಲೇ ಗೌರಿ. ಏನು ಎಲ್ಲೇ ಇವಳು ರಾಧಾ? ಅಯ್ಯೋ ಅವಳು ಅಟ್ಟುದಾಗ ಹೋಗು. ಇದೇ ಊರಾಗೆ ಇದ್ದೀನಿ ನಾನು, ಬೇರೆ ಊರಿಗೆ ಹೋಗೇ ಇಲ್ಲ ಅಂತ ಬಿಸ್ಲಾಗ ಸುತ್ತಿ ಅವನು ವಿಹಾನು ಇವಳು ಬಂದು ಮನೆಗೆ ಮಲ್ಕೊಂಡವಳೆ. ಅಯ್ಯೋ ಇದ್ರ ಪಾತ್ಕುಲ ನನ್ನ ನಿನ್ನ ಬೈಕೊಂಡು ಈ ಊರಾಗೆ ಇದ್ದೀರಿ, ಇಲ್ಲೇ ಸತ್ತಿದ್ದೀರಿ, ಬೇರೆ ಊರಿಗೆ ಹೋಗಕ್ಕಾಗ್ತಾ ಇರಲಿಲ್ಲ ಅಂತ ಬೈಕೊಂಡು ಮಲ್ಕೊಂಡವಳಮ್ಮ. ನೋಡಮ್ಮ ಇವಾಗಿನ ಮಕ್ಕಳು ನಮ್ಮ ಕಾಲದಾಗ ದೊಡ್ಡವರಾದ್ರೂ ಈ ಅನ್ನಕ್ಕೆ ಬರ್ತಾರಿಲ್ಲ. ಇವಾಗಿನ ಮಕ್ಕಳಿಗೆ ಎಷ್ಟು ಮಾತಾಡ್ತವೆ. ಲೇ ನಾಳೆ ಬರೀ ಅಂತೆ ಬಾರೆ. ಹೌದಕ್ಕ? ಯಾಕಕ್ಕ? ಜ್ಯೂಸ್ ಮಾಡವ್ರೆ ಕುಡಿಯಂತೆ. ಬಾ ನಡಿ ಬಂತೆ ಗೌರಿ. ನಾಳೆ ಬರ್ತೀನಿ. ಆಯ್ತು ನಾಳೆ ಬಾ. ಬಾಕ. ಬನ್ನಿ ಓದ್ತೀನಮ್ಮ. ತಿರುಗಿ ನೆತ್ತನ ಹೊರಟ್ಬಿಟ್ಟಾಳೆ. ಹೋಗಕ್ಕ ನಡಿ. ನಮ್ಮ ಕಾರನ್ನ ಕೈ ಸೆಳ್ಕನ? ಸರಿ ಬಿಡು ಹಂಗಾದ್ರೆ. ಅದೇನು ಸೀದಾ ನಮ್ಮ ಮನೆಗೆ ಬಂದ್ಬಿಡ್ತಾಳೆ. ಹೋಗು. ಅಯ್ಯೋ ಸಂಬಂಧ ಇರೋ ಪಟ್ಕೆ ಬರ್ತಾಳೆ. ಸಂಬಂಧ ಇಲ್ಲಿದ್ದಕ್ಕೆ ಏನಕ್ಕೆ ಬರ್ತಾಳೆ? ನಮ್ಮ ಮನೆಗೆಲ್ಲ ಏನಕ್ಕೆ ಬರ್ಬಾರ್ದು? ಅಲ್ಲ ಸಂಬಂಧ ಇರೋ ಪಟ್ಕೆ ಬರ್ತಾಳೆ. ಇಲ್ಲ ಅಂದಿದ್ರೆ ಏನಕ್ಕೆ ಬರೋಳ? ಅದು ಸರಿ ಅನ್ನು ಸಂಬಂಧ ನೀವು ಹಾಕಿಲ್ಲ. ಸರಿಲೇ ನಾನು ಓದ್ತೀನಿ. ಮೂಗು ಎತ್ತೋದ್ಲು ಅಂತ ಬನ್ನಿ. ಎತ್ತು ಹೋಗಿಲ್ಲಮ್ಮ ಬೈಕೊಂಡು ಮಲ್ಕೊಂಡ್ಲ. ರೂಪಾಯಿ ಇಲ್ಲ ಅವಳು ಮಲ್ಕೊಂಡವಳೆ. ಸರಿ ನಾನು ಓದ್ತೀನಿ. ಇವಳು ಮೂಗು ಒಂದು ಓದ್ತಾನೆ ಇಲ್ಲ. ಲೇ ಜಾನಕಿ ಅಲ್ಲೇ ಅಯ್ಯರಮ್ಮಜ್ಜಿ ಅವ್ರ ಅಂಗಡಿ ತಕ್ಕ ಹೋಗು ಅಂದ್ರೆ ಇಲ್ಲೇ ಇದೆಯಲ್ಲೇ ಹೋಗಿ. ಎಂತ
ಅಂತ ಸುಮ್ಮನಾಚಿನ ಇವಳು. ನಾನು ಹೇಳಿಲ್ಲ ದಾದಿ ತಿಳ ಅಂತ ಎಲ್ಲ ಇತ್ತಮಣ ನಮ್ಮ ಸಾಬಿ ತಮ್ಮನಿ ಅಂತ ಬತ್ತ ಅಂತಂತಲ ಅಂತ ಬತ್ತ ಅಂತ ಹೇಳಕ ನೀನು ಅಂತ ದಾದಿ ತಾತಂದಿರದ ಬೇರೆ ದಾದಿ ತಾತ. ಸರಿ ಹಾಕಂತೀನಿ ಹೋಗಿ ಈರಮ್ಮಜ್ಜಿ ಅಂಗಡಿಗೆ ಒಂದು ನಿಂಬೆ ಹಣ್ಣು ತಗೊಂಬೋಗು. ನಮ್ಮ ಅಪ್ಪನ ಫೋನ್ ಮಾಡಿದೆ ತಾತ ಮತ್ತನ ಬಿಡು. ಇಲ್ಲಿ ಹೋಗೆ. ಅಯ್ಯೋ ಬಂದೇ ಬಿಟ್ಟು ನನ್ನಪ್ಪ. ಯಾರು ಬೇಕಾಯ್ತು ಅಂತಲೂ ನಾನು ಹೇಳಿಲ್ಲ ಬರಬೇಡ ಅಂತ. ಹಾಂ ಅಂತಲೂ ನಿನ್ನ ತೇತಳದ ನಿಂಕನ ಮಾತೇ ಬರಲ್ಲ. ನಿನ್ನ ತೇತಳದ ಯಾರು ಬೇಕಾಯ್ತು? ಹಾಂ ಇಲ್ಲ ಸುಮ್ಮನೆ ಇವ್ರ ಪರಿಚಯ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪೊಡುವತೆಯನ ನಮ್ಮ ಅಪ್ಪನಿಲ್ಲ ನಮ್ಮ ಅಪ್ಪನ ಬಂದಾಗ ಬಾ ನಮ್ಮ ಅಪ್ಪನಿಲ್ಲಾಗ ಬಡ ನೀನು ನಮ್ಮ ಮನೆಕ ನೆರೆ ಲೇ ಸುಮ್ಮನೆ ಯಾಕೆ ನೆರೆ ಅಂತಲೂ ನೆರೆ ಸುನೀತಾ ನಾನು ಅದಕ್ಕೆ ಹೇಳಿದ್ ಬರಬೇಡ ಅಂತ. ಹೈ ನೆರಿಯ ನೆರೆ ನಮ್ಮ ಮನೆಕ ಬಬಡ ಅಂತ ಹೇಳಿಲ್ಲ ನಾನು. ಏ ಜಾನು ಲೇ ಬಾಡೆ ಬಾ ನಾನು ಮನೆ ಒಳಿನಿ ಅಂತ ಬೆದಾಡ ಮಗನ ನೀನು. ಲೇ ನಾನು ಹೇಳಿಲ್ಲ ನಿನ್ಕ ನಮ್ಮ ಅಪ್ಪನ ತುಲಿತಮ್ಮ ಮನೆಕ ಹೋಗ್ತಾನೆ ಅಂತ. ನಿಮ್ಮ ಅಪ್ಪನ ನಿಂತ್ಕೊಂಡವನು ಎಲ್ಲವನೇ ಅವನು ಆಗಲ್ಲ ಅಲ್ಲೇ ನಿಂತ್ಕೊಂಡವನಲ್ಲ ಅವನೇ ನಮ್ಮ ಅಪ್ಪನ ಇವನ ನಿಮ್ಮ ಅಪ್ಪನು. ನಾನು ಹೇಳಿದ್ದಕ್ಕೆ ನೀನು ನನ್ನ ದಬ ದಬ ಅಂತ ಹೊರಬಿಟ್ಟೆ. ಇವಾಗ ನೋಡು ನೀನೇ ಕಣ್ಣಲ್ಲಿ ನೋಡ್ತಾ ಇದೆಯಲ್ಲ. ಅಲ್ಲಲ್ಲಲ್ಲಲ್ಲ ನೋಡಮ್ಮ ಚಿಕ್ಕ ಮಕ್ಳು ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಲೈ ನೆರಿಯ ನೆರಿಯ ಆತಕ ನಾನು ಒಲವಾಯಿ ಕತ್ತಿ ಕಂಬಳಕ ಮುಂಚೆ ನೆರದತ್ತಡಿ ಇಲ್ಲ ಅಂದ್ರೆ ತುತ್ತಿ ತುತ್ತಿ ತಾಯಿ ತಗ್ಬಿತೀನಿ ಏನ. ನಾನು ಹಿಂದಗಡೆಯಿಂದ ತುತ್ತಿತೀನಿ ನೀನು ಮುಂದಗಡೆಯಿಂದ ತುತ್ತು. ತಡಿ ನೆರಿಯ ನೆರಿಯ ಹೋಗಿ ಇವಾಗ ಸುಮ್ಮನೆ ಹೊರಟೋಗ್ಬಿಡು. ಅದು ಹಂಗಲ್ಲ ಸುನೀತಾ, ಹಂಗೂ ಅಲ್ಲ ಹಿಂಗೂ ಅಲ್ಲ ಹೋಗು.